ಜನಕಲ್ಯಾಣ ಸಮಾವೇಶಕ್ಕೆ ವಿಜಯೇಂದ್ರ ಲೇವಡಿ ಮಾಡಿದ್ದಾರೆ. ಹಾಸನ ಕಾರ್ಯಕ್ರಮ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ. ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಜನಕಲ್ಯಾಣ ಮಾಡಿದ್ರೆ ಡಿಕೆ ಶಿವಕುಮಾರ್ ಪರಿಸ್ಥಿತಿ ಏನಾಗಬೇಕು? ಮುಖ್ಯಮಂತ್ರಿ ಆಗೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕಾಯ್ತಾ ಇದ್ದಾರೆ. ಹಾಸನಕ್ಕೆ ಡಿಕೆಶಿ ಹೋಗಿ ಕಾರ್ಯಕ್ರಮ ಹೈಜಾಕ್ ಮಾಡಿದ್ರು ಅಂತ ವಿಜಯೇಂದ್ರ ಲೇವಡಿ ಮಾಡಿದ್ದಾರೆ. ಹಾಸನದಲ್ಲಿ ನಡೀತಿರ್ತಕ್ಕಂಥ ಜನಕಲ್ಯಾಣ ಕಾರ್ಯಕ್ರಮ ಅದು ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ. 3 ಚುನಾವಣೆಗಳು ಉಪಚುನಾವಣೆಗಳನ್ನ ಗೆದ್ದಿದ್ದೇನೆ, ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡೋದಿಲ್ಲ ಅನ್ನುವ ಧಮಕಿ ಇದೆಯಲ್ಲ, ಅದನ್ನ ಜನಕಲ್ಯಾಣ ಅಂತ ಹೆಸರು ಇಟ್ಕೊಂಡು ಮಾಡಕ್ ಹೊರಟಿದ್ರು. ಪಾಪ ಡಿಕೆ ಶಿವಕುಮಾರ್ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ಹೇಳಿದ್ರೆ ನಂದು ಕೂಡ ಪಾತ್ರದ 50% ಅಂತೇಳಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಕಾಯ್ತಾ ಇದ್ದಾರೆ. ಇವರು ಜನಕಲ್ಯಾಣ ಅಂತೇಳಿ ಹೊರಟ್ರೆ ಅವ್ರ ಪರಿಸ್ಥಿತಿ ಏನಾಗಬೇಕು? ಹಾಗಾಗಿ ಪಾಪ ರಾಜ್ಯದ ಅಧ್ಯಕ್ಷ ಮುಂಚಿತವಾಗಿ ಹೋಗಿ ಹಾಸನದಲ್ಲಿ ಆ ಕಾರ್ಯಕ್ರಮ ಹೈಜಾಕ್ ಮಾಡಿದ್ರು. ಇಲ್ಲಾಂದ್ರೆ ಆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯವ್ರ ಫೋಟೋ ಬಿಟ್ಟರೆ ಯಾರ್ದು ಫೋಟೋ ಇರ್ತಾ ಇರಲಿಲ್ಲ, ಡಿ ಕೆ ಶಿವಕುಮಾರ್ ಇಲ್ಲ, ಯಾರ್ದು ಫೋಟೋ ಇರ್ತಾ ಇರಲಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಗಾದಿಗೆ ಪೈಪೋಟ್ ಏನಿದೆ ಅವರೇ ಹೇಳಬೇಕು. ಇವತ್ತು ಮುಖ್ಯಮಂತ್ರಿಗಳು ಬಹಿರಂಗಪಡಿಸ್ಬೇಕಾಗ್ತದೆ ಏನು ಒಪ್ಪಂದ ಆಗಿದೆ, ಒಳ ಒಪ್ಪಂದ ಆಗಿದೆ ದೆಹಲಿನಲ್ಲಿ ಕಾಂಗ್ರೆಸ್ ಹೈಕಮಾಂಡು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಧ್ಯೆ. ಪಾಪ ಡಿ ಕೆ ಶಿವಕುಮಾರ್ ಅವರು ಒಳ ಒಪ್ಪಂದ ಆಗಿದೆ, ಸಮಯ ಬಂದಾಗ ಹೇಳ್ತೇನೆ, ಈಗಿನ್ನೂ ಖಾಲಿ ಇಲ್ಲ ಕುರ್ಚಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವರೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.